ಸಂಪ್ರದಾಯವನ್ನ ಮೀರಿ ನಡೆಯುತ್ತಾ ರಿಷಬ್ ಶೆಟ್ಟಿಯವರು ಕೊಟ್ಟಂತಹ ಹರಕೆ ನೇಮೋತ್ಸವ ಇಂಥದ್ದೊಂದು ದೊಡ್ಡ ಮಟ್ಟದ ಚರ್ಚೆ ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ. ಮೊನ್ನೆ ಗುರುವಾರ ಅಂದ್ರೆ ಡಿಸೆಂಬರ್ 4ನೇ ತಾರೀಕು ಆವತ್ತು ಕಾಂತಾರ ಚಾಪ್ಟರ್ 1 ಯಶಸ್ಸಿನ ಹಿನ್ನೆಲೆಯಲ್ಲಿ ಮಂಗಳೂರಿನ ಬಾರೇಬೈಲು ಜಾರಂದಾಯ ಬಂಟ ಹಾಗೆ ವಾರಾಹಿ ಪಂಜುರ್ಲಿ ದೈವಸ್ಥಾನದಲ್ಲಿ ಹರಕೆ ಕೋಲವನ್ನ ಕೊಟ್ಟಿದ್ರು ರಿಷಬ್ ಶೆಟ್ಟಿ. ಆದ್ರೆ ಇದೇ ಹರಕೆ ಕೋಲದ ಬಗ್ಗೆ ಆಕ್ರೋಶ ಅಸಮಾಧಾನ ವ್ಯಕ್ತವಾಗಿದೆ. ಯಾಕಂದ್ರೆ ಎಣ್ಣೆ ಬೂಳ್ಯ ಪದ್ಧತಿಯ ವೇಳೆ ದೈವ ನರ್ತಕ ಸಂಪ್ರದಾಯವನ್ನ ಮೀರಿ ವರ್ತನೆ ಮಾಡಿದ್ರ. ರಿಷಬ್ ಶೆಟ್ಟಿ ಅವರ ಮಡಿಲಲ್ಲಿ ದೈವ ನರ್ತಕ ಮಲಗಿದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದು ದೈವನೋ ಅಥವಾ ದೈವ ನರ್ತಕನ ವರ್ತನೆಯೋ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕರಾವಳಿಗರು ದೈವಾರಾಧಕರ ಮಧ್ಯೆ ಪರ ವಿರೋಧದ ಚರ್ಚೆಗೆ ಇದೇ ದೃಶ್ಯ, ನೀವು ನೋಡ್ತಾ ಇರುವಂತಹ ಇದೇ ದೃಶ್ಯ ಕಾರಣವಾಗ್ಬಿಟ್ಟಿದೆ. ಇದೇ ದೃಶ್ಯಗಳು ಆಕ್ರೋಶಕ್ಕೆ ಕಾರಣ ಆಗಿರುವುದು, ಅಸಮಾಧಾನಕ್ಕೆ ಕಾರಣ ಆಗಿರುವುದು. ಮೊನ್ನೆ ಡಿಸೆಂಬರ್ 4ನೇ ತಾರೀಕು ಮಂಗಳೂರಿನ ಬಾರೇಬೈಲು ಜಾರಂದಾಯ ಬಂಟ ವಾರಾಹಿ ಪಂಜುರ್ಲಿ ದೈವಸ್ಥಾನದಲ್ಲಿ ಹರಕೆಯ ಕೋಲವನ್ನ ಸಲ್ಲಿಸಿದ್ದು ನಟ ರಿಷಬ್ ಶೆಟ್ಟಿ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ನ ಮಾಲೀಕರಾಗಿರುವಂತಹ ವಿಜಯ್ ಕಿರಗಂದೂರು ಅವರು. ಆ ದೃಶ್ಯಗಳನ್ನು ಒಂದ್ ಕಡೆ ಗಮನಿಸ್ತಾ ಇದ್ದಾರೆ. ಆವತ್ತು ದೈವ ನರ್ತಕನ ವರ್ತನೆಯ ಬಗ್ಗೆ ಆಕ್ರೋಶ ಅಸಮಾಧಾನ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಬಗ್ಗೆ ಆಗ್ತಾ ಇರುವಂತಹ ಚರ್ಚೆಯ ಪೋಸ್ಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ಈ ಪರ್ಟಿಕ್ಯುಲರ್ ದೃಶ್ಯ ಏನ್ ನೀವು ನೋಡ್ತಾ ಇದ್ದೀರಿ, ಇದು ಎಣ್ಣೆ ಬೂಳ್ಯ ಅನ್ನುವಂತಹ ಒಂದು ಪದ್ಧತಿ ಇರುತ್ತೆ. ದೈವ ನರ್ತಕ ತನ್ನ ಆ ವೇಷವನ್ನ ಧರಿಸುವುದಕ್ಕೂ ಮುಂಚೆ ಆತನಿಗೆ ಎಣ್ಣೆ ಬೂಳ್ಯವನ್ನ ನೀಡಲಾಗುತ್ತೆ. ಆ ಎಣ್ಣೆ ಬೂಳ್ಯ ನೀಡುವಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರ ತೊಡೆಯ ಮೇಲೆ ದೈವ ನರ್ತಕ ಮಲಗಿದ್ದು, ಅದರ ಜೊತೆಗೆ ಅವರನ್ನ ಮುಟ್ಟಿದ್ದು, ಆ ಸಂದರ್ಭದಲ್ಲಿ ದೈವ ನರ್ತಕ ಹಾಕಿದ್ದಂತಹ ವೇಷಭೂಷಣ, ಅದರ ಜೊತೆಗೆ ಆ ದೈವ ನರ್ತಕ ಆ ಎಣ್ಣೆ ಬೂಳಿಯ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿದ್ದು, ಇದೆಲ್ಲದಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಗಿದೆ. ಯಾಕಂದ್ರೆ ನಿಯಮದ ಪ್ರಕಾರ ಇದು ನಡೆದಿಲ್ಲ. ದೈವ ನರ್ತಕ ನಿಯಮವನ್ನ ಮೀರಿ ವರ್ತಿಸಿದ್ದಾರೆ. ಯಾವ ದೈವವು
ಮತ್ತೊಬ್ಬನ ಕಾಲ್ ಮೇಲೆ ಹೋಗಿ ಮಲಗೋದಿಲ್ಲ. ಈ ರೀತಿಯಾದಂಥ ವರ್ತನೆ ಸರಿಯಲ್ಲ, ಇದು ದೈವಾರಾಧನೆಯ ಅಪಹಾಸ್ಯ ಇದು ಅನ್ನುವಂಥ ಆಕ್ರೋಶ, ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.